Good evening, everyone. Am I audible to everyone? Okay, yes. So let us begin the class. So please make sure that I'm audible to everyone and the screen is visible. Okay. So in the last class, we finished a three-dimensional geometry chapter. I would like to take a few more questions on that chapter, but I will take later. Okay. There are certain methods which you have not studied under boards. So first I will teach that methods and then I will go to those questions. Okay. Not many, maybe some one or two questions might be there. So I need at least 15-20 minutes for explaining the method. Okay. So I'll just take that later. Otherwise, we have finished three-dimensional. Under three-dimensional, ನಮಗೆ ಬರೋದು ಕಾನ್ಸೆಪ್ಟ್ ಇಷ್ಟೇ. ಯಾವುದು ಒಂದು ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕೋಸೈನ್ಸ್. ಸೊ ಅದ್ರ ಮೇಲೆ ಎಷ್ಟು ಪಾಸಿಬಲ್ ಇದೆ ಕ್ವೆಶನ್ಸ್ ನೋಡಿದ್ವಿ. ದೆನ್ ಈಕ್ವೇಶನ್ ಆಫ್ ಅ ಲೈನ್, ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಓಕೆ. ಸೊ ಅಷ್ಟ್ರ ಮೇಲೆ ಹೌ ಮಚ್ ಪಾಸಿಬಲ್ ದಟ್ ಮೆನಿ ಕ್ವೆಶನ್ಸ್ ವಿ ಹ್ಯಾವ್ ಫಿನಿಶ್ಡ್. ಸೊ ನೆಕ್ಸ್ಟ್ ಆಫ್ಟರ್ ಅಪ್ಲಿಕೇಶನ್ಸ್ ನಾನು ಡಿಫರೆನ್ಷಿಯಲ್ ಈಕ್ವೇಶನ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ವೆಕ್ಟರ್ಗೆ ಹೋಗಿದ್ವಿ. ಸೊ ನಾವು ಐಲ್ ಕಮ್ ಬ್ಯಾಕ್ ಟು ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಮತ್ತೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ನಿಮ್ಗೆ ಡೆರಿವೇಟಿವ್ಸ್ ಬೇಕು ಅಂಡ್ ಇಂಟಿಗ್ರೇಷನ್ ಬೇಕು. ಓಕೆ, ಬೋತ್ ಕನ್ಸೆಪ್ಟ್ಸ್ ಯು ನೀಡ್ ಹಿಯರ್. ಸೊ ಫಸ್ಟ್ we have already finished this chapter. Yes, so what is differential equation? Yes, so equation andre ಏನು mathematics ನಲ್ಲಿ ನಮಗೆಲ್ಲ ಗೊತ್ತು. differential equation ಅಂದ್ರೆ equation which involves derivatives. Okay, so definition ಏನ್ ಹೇಳುತ್ತೆ? equation involving independent variable ಯಾವುದು? x. Okay, dependent variable, dependent ಯಾವುದು? y variable. Correct. And the derivatives of dependent variable with respect to independent variable. Andre derivative of y with respect to x. Which are those? dy by dx. So a equation which involves derivatives of y with respect to x in general. It can be any dependent or independent variable. ಈ ತರ ಆಮೇಲೆ ಕಾನ್ಸ್ಟೆಂಟ್ಸ್ ಕೂಡ ಇರಬಹುದು. ಈ ತರ ಈಕ್ವೇಶನ್ಸ್ ನ ನಾವು ಏನಂತ ಕರಿತೀವಿ? ಡಿಫರೆನ್ಷಿಯಲ್ ಈಕ್ವೇಶನ್ಸ್. ನೀವು ಫಿಸಿಕ್ಸ್ ನಲ್ಲಿ ಸುಮಾರು ಫಾರ್ಮುಲಾಸ್ ಮಾಡಿರ್ತೀರಾ, ಸುಮಾರು ಸ್ಟ್ಯಾಂಡರ್ಡ್ ಈಕ್ವೇಶನ್ಸ್ ಮಾಡಿರ್ತೀರಾ, ವೇರ್ ಯು ಕಮ್ ಅಕ್ರಾಸ್ ಡೆರಿವೇಟಿವ್ಸ್. ಕರೆಕ್ಟ್. ಒಂದು ಪಾಪ್ಯುಲೇಷನ್ ರೇಟ್ ಅನ್ಕೊಳ್ಳಿ, ಈಕ್ವೇಶನ್ ಅನ್ಕೊಳ್ಳಿ, ಅದ್ರಲ್ಲಿ ಡೆರಿವೇಟಿವ್ ಬರುತ್ತೆ. ವೆಲಾಸಿಟಿ ಅನ್ಕೊಳ್ಳಿ, ಡೆರಿವೇಟಿವ್ ಬರುತ್ತೆ. ಎಕ್ಸಲರೇಷನ್ ಅನ್ಕೊಳ್ಳಿ. ಸೊ ವೆರ್ ಎವರ್ ಯು ಕಮ್ ಅಕ್ರಾಸ್ ಈಕ್ವೇಶನ್ಸ್ ಇನ್ವಾಲ್ವಿಂಗ್ derivatives, ಇವನ್ನ ನಾವು ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಅಂಡರ್ ದಿಸ್ ವಿ ಹ್ಯಾವ್ ಸ್ಟಡಿಡ್ ಮೆನಿ ಕನ್ಸೆಪ್ಟ್ಸ್. ಒನ್ ಬೈ ಒನ್ ವಿ ವಿಲ್ ಗೋ. ಒಂದೊಂದು ಡೆಫಿನೇಷನ್ ಮೇಲೆ ಒಂದೊಂದು ಕ್ವೆಶನ್ಸ್ ಮಾಡೋಣ, ಮತ್ತೆ ಒಂದೊಂದು ಕನ್ಸೆಪ್ಟ್ ಗೆ ಬರೋಣ. ಸೊ ಫಸ್ಟ್, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್. ಏನು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ, ಈಗ ನಿಮ್ಗೆ ಹತ್ರ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇದೆ, ಸೇ y is defined with respect to only one independent variable x. Okay, so y is defined in terms of only x. ಅಂದ್ರೆ ಅದನ್ನ ನಾವು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತೀವಿ. ಸಪೋಸ್ y is defined with respect to more than one independent variables. Say for example x ಅನ್ಕೊಳ್ಳಿ, t ಅನ್ಕೊಳ್ಳಿ. ಜಾಸ್ತಿ ಒಂದ್ಕಿಂತ ಜಾಸ್ತಿ ಇದ್ರೆ that you will study later. Okay, so ಸದ್ಯಕ್ಕೆ ನಿಮ್ಗಿರೋದು ಈ ತರ. Okay, y is defined with respect to only x. So this is called as ordinary differential equation. Next, very important, order and degree. Correct. So order, what is order? Order is nothing but the highest order derivative. ಈಗ for example highest order derivative ಅಂದ್ರೆ ಏನು? The rate of change of function. ಒಂದ್ಸಲ ಚೇಂಜ್ ಆದ್ರೆ ಅದನ್ನ ಫಸ್ಟ್ ಆರ್ಡರ್ ಅಂತ ಕರಿತೀರಾ, ವಿಚ್ ಇಸ್ dy by dx. ಅಗೇನ್ ಇಫ್ ಯು ಟೇಕ್ ದ ರೇಟ್ ಆಫ್ ಚೇಂಜ್ ಆಫ್ dy by dx ಅಂದ್ರೆ dy by dx ಇಸ್ ಅಗೇನ್ ಚೇಂಜಿಂಗ್. ಹಾಗಾದ್ರೆ ಅದ್ರದ್ದು ಏನಾಯ್ತು? ನೆಕ್ಸ್ಟ್ ಡೆರಿವೇಟಿವ್ ಆಯ್ತು. ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆದಾಗ ವೆಲಾಸಿಟಿ ಸಿಗುತ್ತೆ, ಮತ್ತೆ ವೆಲಾಸಿಟಿ ಚೇಂಜ್ ಆದಾಗ ಎಕ್ಸಲರೇಷನ್ ಸಿಗುತ್ತೆ, ಈ ತರ. ಓಕೆ, ಅಪ್ ಟು ವೇರ್ ವಿ ಕ್ಯಾನ್ ಫೈಂಡ್ ದಿಸ್ nth ಆರ್ಡರ್. ಎಸ್, ಸೊ ಇವನ್ನ ನಾವು ಏನಂತ ಕರಿತೀವಿ? ದಿಸ್ ಇಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್, second order derivative, nth order derivative. Now what is order of differential equation? Whichever is the highest order derivative. Okay, for example ಇಲ್ಲಿ ಒಂದು ಎಕ್ಸಾಂಪಲ್ ಇತ್ತು, ಸಾರಿ, ಎಸ್, ಇದ್ರಲ್ಲಿ ನೀವು ನೋಡ್ಬೋದು ಫಸ್ಟ್ ಈಕ್ವೇಶನ್ ಅಲ್ಲಿ
ಒಂದು d²y/dx² ಇದೆ, ಮತ್ತೊಂದು dy/dx ಇದೆ. ಸೊ ಇದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಆರ್ಡರ್ ಇರೋ ಡೆರಿವೇಟಿವ್ ಯಾವುದು? d²y/dx². ಅವಾಗ ನಾವು ಆರ್ಡರ್ ಏನಂತ ಕರಿತೀವಿ? ಸೆಕೆಂಡ್ ಆರ್ಡರ್. ಎಸ್, ಓಕೆ. ಸೊ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ವಾಟ್ ಈಸ್ ಡಿಗ್ರಿ? ಡಿಗ್ರಿ ಈಸ್ ನಥಿಂಗ್ ಬಟ್ the power of your highest order derivative. ಓಕೆ, ಸೊ ಇವಾಗ ನಾನು ಈಕ್ವೇಶನ್ ನಲ್ಲಿ ಸಪೋಸ್ ಹೈಯೆಸ್ಟ್ ಆರ್ಡರ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸಪೋಸ್ ದಿಸ್ ಇಸ್ ಮೈ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಸಪೋಸ್ ಈ ತರ ಈಕ್ವೇಶನ್ ಇದೆ ಅನ್ಕೊಳ್ಳಿ. ನೌ ವಿಚ್ ಇಸ್ ದಿ ಹೈಯೆಸ್ಟ್ ಆರ್ಡರ್ ಹಿಯರ್? ಥರ್ಡ್ ಆರ್ಡರ್ ಡೆರಿವೇಟಿವ್. ಓಕೆ, ಥರ್ಡ್ ಆರ್ಡರ್ ಡೆರಿವೇಟಿವ್. ಈ ಥರ್ಡ್ ಆರ್ಡರ್ ಡೆರಿವೇಟಿವ್ ಪವರ್ ಏನಿದೆ? 1. ಎಸ್, ಸೊ ಡಿಗ್ರಿ ಏನಾಯ್ತು ಇಲ್ಲಿ? 1 ಅಂತ ಆಯ್ತು. ಓಕೆ, ಸೊ ಡಿಗ್ರಿ ಇಸ್ ನಥಿಂಗ್ ಬಟ್ the highest exponent of highest order derivative. Exponent ಅಂದ್ರೆ nothing but power. Okay, yes. So ಸ್ವಲ್ಪ conditions ನೆನ್ಪಿಟ್ಕೊಳ್ಳಿ. Order and degree if defined are always positive integers. Okay, ಯಾಕೆ? This is very important. ಯಾಕೆ order and degree are always positive integers? Because ನಿಮ್ದು ಏನಿದೆ ಡಿಫರೆನ್ಷಿಯಲ್ ಈಕ್ವೇಶನ್ ಇದೆ, it should be always a polynomial in derivatives. Okay, so ಇವಾಗ ನಿಮ್ಗೆ ಇಂಡಿಪೆಂಡೆಂಟ್ ವೇರಿಯಬಲ್ x ಅಂತ ತಗೊಂಡ್ರೆ ಯಾವುದು ನಿಮ್ದು polynomial? This is your polynomial, correct? ಇದು ನಿಮ್ದು polynomial in x. ಇದ್ರಲ್ಲಿ ಎಕ್ಸ್ಪೋನೆಂಟ್ಸ್ ಏನಿದಾವೆ, ಏನ್ ಪವರ್ಸ್ ಇದಾವೆ, ಇದನ್ನ ಏನಂತ ಕರಿತೀವಿ ನೀವು? nth ಆರ್ಡರ್ ಅಂತ ಕರಿತೀರಿ, ಅಲ್ವಾ? ನಾವು ವಾಟ್ ಎವರ್ ದಿಸ್ ಪವರ್ಸ್ ಆರ್ ದೇರ್, ದೀಸ್ ಆರ್ ಆಲ್ವೇಸ್ ಪಾಸಿಟಿವ್ ಇಂಟೀಜರ್ಸ್. ನೆನ್ಪಿಟ್ಕೊಳ್ಳಿ, ಪಾಲಿನಾಮಿಯಲ್ ನಿಮ್ಗೆ 10th ನಲ್ಲೂ ಹೇಳಿರ್ತಾರೆ. n ಅಂದ್ರೆ ಏನು ಇಲ್ಲಿ? n ಅಂದ್ರೆ ಪಾಸಿಟಿವ್ ಇಂಟೀಜರ್. ಅಂದ್ರೆ ಇಟ್ ಈಸ್ ಆಲ್ವೇಸ್ ಅ ಪಾಸಿಟಿವ್ ಇಂಟೀಜರ್. ನೆಗೆಟಿವ್ ಆಗಿರ್ಬಾರ್ದು, ಫ್ರಾಕ್ಷನ್ಸ್ ಆಗಿರ್ಬಾರ್ದು, ಕ್ಯೂಬ್ ರೂಟ್, ಸ್ಕ್ವೇರ್ ರೂಟ್ ಈ ತರ ಇರಬಾರ್ದು, ಅಲ್ವಾ? ಸೊ ಇಟ್ ಶುಡ್ ಬಿ ಆಲ್ವೇಸ್ ಅ ಪಾಸಿಟಿವ್ ಇಂಟೀಜರ್. ಅಂದ್ರೆ ಇದು ನಿಮ್ 0, 1, 2. ಸೊ ದೀಸ್ ಆರ್ ಯೋರ್ ಪಾಸಿಟಿವ್ ಇಂಟೀಜರ್ಸ್. ಫ್ರಾಕ್ಷನ್ಸ್ ಬರಬಾರ್ದು, ಕ್ಯೂಬ್ ರೂಟ್ಸ್ ಬರಬಾರ್ದು, ಸ್ಕ್ವೇರ್ ರೂಟ್ಸ್ ಬರಬಾರ್ದು. ಎಸ್, ಸೊ ಇವಾಗ ಸಿನ್ಸ್ ಇಟ್ ಈಸ್ ಆಲ್ವೇಸ್ ಅ ಪಾಸಿಟಿವ್ ಇಂಟೀಜರ್, therefore order and degree will also be positive integer. ಯಾಕಂದ್ರೆ ಅವು ನಥಿಂಗ್ ಬಟ್ ಏನು? ಇಲ್ಲಿ ಎಕ್ಸ್ಪೋನೆಂಟ್ಸ್ ಅಲ್ವಾ? ದೀಸ್ ಆರ್ ನಥಿಂಗ್ ಬಟ್ ಎಕ್ಸ್ಪೋನೆಂಟ್ಸ್. and differential equation is always a polynomial in derivatives. ಇಷ್ಟು ನೆನ್ಪಿಟ್ಕೊಳ್ಳಿ. Okay, next. Yeah, this is my second point. Next, if a given differential is not a polynomial, then its degree is not defined. Yes, ನೆನ್ಪಿಟ್ಕೊಳ್ಳಿ. ಒಂದ್ ವೇಳೆ polynomial ಇಲ್ಲ ಅಂದ್ರೆ ಡಿಗ್ರಿ ಡಿಫೈನ್ ಆಗಿರಲ್ಲ. ಓಕೆ, ಯಾವಾಗ polynomial ಆಗಿರಲ್ಲ? ಒಂದ್ ವೇಳೆ ಪವರ್ಸ್ ನೆಗೆಟಿವ್ ಬಂದ್ರೆ, ಫ್ರಾಕ್ಷನ್ಸ್ ಬಂದ್ರೆ, ಡೆಸಿಮಲ್ಸ್ ಬಂದ್ರೆ, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಈ ತರ. ನಾನಿವಾಗ ಒಂದೇನೋ ಈ ತರ ಬರ್ದು 1/4 ಈ ತರ ಬರೆದ್ರೆ, ಓಕೆ, these are not polynomials. ಯಾಕೆ? ಪವರ್ ಏನಿದೆ? ಪವರ್ ಇಂಟಿಜರ್ ಇಲ್ಲ. ಓಕೆ, ನೆಕ್ಸ್ಟ್. also degree will not be defined for implicit functions. Okay, implicit ಅಂದ್ರೆ ಏನು? when say if I write one function sin y. Okay, so sin is a function in y is a function in x. ಈ ತರ ಫಂಕ್ಷನ್ಸ್ ನಾವು ಇಂಪ್ಲಿಸಿಟ್ ಅಂತ ಕರಿತೀವಿ. ಸೊ ಅದೇ ತರ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಲ್ಲಿ, ಓಕೆ, ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಲ್ಲಿ ಏನೋ ಈ ತರ ಒಂದು ಈಕ್ವೇಶನ್ ಇದೆ ಅನ್ಕೊಳ್ಳಿ. ಓಕೆ, ಎಸ್, ಇವಾಗ ಆರ್ಡರ್ ಫೈನ್ ಮಾಡ್ಬೋದು. ಆರ್ಡರ್ ಏನಾಗುತ್ತೆ? 2 ಆಗುತ್ತೆ. ಆದ್ರೆ ಡಿಗ್ರಿ ಡಿಫೈನ್ ಇರಲ್ಲ. ಯಾಕೆ? ಇಟ್ ಇಸ್ ನಾಟ್ ಅ ಪೊಲಿನಾಮಿಯಲ್. ಯಾಕೆ ಪೊಲಿನಾಮಿಯಲ್ ಯಾಕಾಗಿಲ್ಲ? ಬಿಕಾಸ್ dy/dx is not independent here. Sin is a function in dy/dx, where y is a function in x. Okay, it is not a polynomial, so degree is not defined. Yes, so any doubts still here to anyone? Yes, any doubts to anyone till here? We'll move on to the questions. Yes, we'll see one by one. Okay, fine. So next, ಇನ್ನೊಂದು ಡೆಫಿನೇಷನ್ ನೋಡ್ಕೊಂಡ್ ಬಿಡೋಣ. then we can move on to the questions. then we can come back to next one. Solution of a differential equation. Okay, ಈಗ ನಮ್ಗೆ ಸೊಲ್ಯೂಷನ್ ಆಫ್ ಈಕ್ವೇಶನ್ ಅಂದ್ರೆ ಏನಂತ ಗೊತ್ತು, ಸರಿನಾ? ಏನು ಸೊಲ್ಯೂಷನ್ ಅಂದ್ರೆ? I have told you many times, ಸೊಲ್ಯೂಷನ್ ಅಂದ್ರೆ nothing but some value you will find. ಆ ವ್ಯಾಲ್ಯೂನ ನೀವು ಮತ್ತೆ ಈಕ್ವೇಶನ್ ಹಾಕಿದಾಗ LHS ಮತ್ತೆ RHS ಈಕ್ವಲ್ ಬರಬೇಕು. ಆವಾಗಲೇ ಅದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ x+1 = 10 ಅಂತ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಆಫ್ x ಏನಾಯ್ತು? 9 ಅಂತ ಆಯ್ತು. ಏನು ಸೊಲ್ಯೂಷನ್ ಅಂದ್ರೆ? ಇದನ್ನ ನಾನು ಮತ್ತೆ ವಾಪಸ್ ಈಕ್ವೇಶನ್ ಅಲ್ಲಿ ಹಾಕಿದ್ರೆ
LHS ಮತ್ತೆ RHS ಈಕ್ವಲ್ ಬರಬೇಕು. ಬರುತ್ತಾ? ಎಸ್. ಸೊ ದೆನ್ x ಈಕ್ವಲ್ಸ್ ಟು 9 ಇಸ್ ದ ಸೊಲ್ಯೂಷನ್. ಅದೇ ತರ what is solution of a differential equation? Okay, so now suppose you have a function y equals to f of x, and suppose you have a differential equation y double dash minus y dash equals to 0. Y double dash ಅಂದ್ರೆ second order derivative, y dash ಅಂದ್ರೆ first order derivative. ಸೊ ಇವಾಗ ಇದ್ರದ್ದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಕೂಡ ಈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ದು LHS ಮತ್ತೆ RHS ಈಕ್ವಲ್ ಬರಬೇಕು. ಅವಾಗ ಇದನ್ನ ಏನಂತ ಕರಿತೀವಿ? y equals to f of x is a solution of your differential equation. ಅಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಏನಿದೆ y ಡಬಲ್ ಡ್ಯಾಶ್ ಮತ್ತೆ y ಡ್ಯಾಶ್. ಸೊ ಕೊಟ್ಟಿರೋ y ಗೆ y ಡ್ಯಾಶ್ ಫೈಂಡ್ ಮಾಡಿ, y ಡಬಲ್ ಡ್ಯಾಶ್ ಫೈಂಡ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ LHS ಈಕ್ವಲ್ ಟು RHS ಬರಲೇಬೇಕು. ಹಾಗಾದ್ರೆ ಯಾವ್ದನ್ನ ಸೊಲ್ಯೂಷನ್ ಅಂತ ಕರಿತೀವಿ? y ಈಕ್ವಲ್ಸ್ ಟು f of x ಅನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಯಾವ್ದ್ರದ್ದು? ಡಿಫರೆನ್ಷಿಯಲ್ ಈಕ್ವೇಶನ್ ಅದು. ಓಕೆ, ಎಸ್, ದಿಸ್ ಮಚ್ ಇಸ್ ಕ್ಲಿಯರ್ ವಿತ್ ಎವ್ರಿವನ್. ವಿಲ್ ಮೂವ್ ಆನ್ ಟು ದ ಕ್ವೆಶನ್ಸ್. ಎಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ share. Okay, fine. So we'll move on to the questions. Yes, okay. So my very first question is, I hope there are no doubts to anyone. So my very first question in here, what is the order and degree of the differential equation d square y by dx square plus dy by dx to the power 1 by x, sorry 1 by 4 plus x to the power 1 by 5 equals to 0. Okay, so order ಮತ್ತೆ ಡಿಗ್ರಿ ಕೇಳ್ತಾ ಇದ್ದಾರೆ. ಸ್ವಲ್ಪ ರೀಡ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಪೋನೆಂಟ್ಸ್ ಏನೇನಿದಾವೆ ನೋಡಿ. ಇದಕ್ಕೆ ಎಕ್ಸ್ಪೋನೆಂಟ್ಸ್ ಏನಿದೆ? 1 ಇದೆ, ಸರಿನಾ? ಓಕೆ, ನೋ ಪ್ರಾಬ್ಲಮ್. ಆದ್ರೆ ಎಸ್, ವೆರಿ ಗುಡ್, ಎಸ್, ವೆರಿ ಗುಡ್, ದ ಆನ್ಸರ್ ಇಸ್ ಎ. ಓಕೆ, ಆದ್ರೆ ನೆಕ್ಸ್ಟ್ ಟರ್ಮ್ಗೆ ಎಕ್ಸ್ಪೋನೆಂಟ್ ಏನಿದೆ? 1 by 4 ಅಂತ ಇದೆ. ಓಕೆನಾ? ಇಟ್ ಇಸ್ ನಾಟ್ ಅ ಪಾಲಿನಾಮಿಯಲ್. ಎಸ್, ಸೊ ಪಾಲಿನಾಮಿಯಲ್ ಇಲ್ಲ ಅಂದ್ರೆ ಏನ್ ಡಿಫೈನ್ ಇರಲ್ಲ? ಡಿಗ್ರಿ ಡಿಫೈನ್ ಇರಲ್ಲ. ಸೊ ಡಿಗ್ರಿ ಅಂತೂ ನಾಟ್ ಡಿಫೈನ್ಡ್ ಆಯ್ತು. ಈಗ ಇದ್ರಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವುದು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಅಂದ್ರೆ ಎಷ್ಟಾಯ್ತು? ಆರ್ಡರ್ 2. So order is 2 and degree is not defined. So your option is A. Okay, yes. Next, ಇವಾಗ ಇದಕ್ಕೆ ಪಾಲಿನಾಮಿಯಲ್ ಇತ್ತು, ಇರಲಿಲ್ಲ. ನೆಕ್ಸ್ಟ್ ನೋಡೋಣ ಏನ್ ಹೇಳ್ತಾರೆ. Yes, okay. What is the degree of the differential equation? Okay, what is the degree of the differential equation? d square y by dx square to the power 2 by 3 plus 4 minus 3 dy by dx. Okay, so ಇದರಲ್ಲಿ ನೀವು ಸ್ವಲ್ಪ ಆಪ್ಷನ್ಸ್ ನೋಡ್ಕೊಳ್ಳಿ. ಆಪ್ಷನ್ಸ್ ಅಲ್ಲಿ ನಾಟ್ ಡಿಫೈನ್ಡ್ ಅಂತ ಇಲ್ಲ. ಓಕೆನಾ? ಸೊ ಜಸ್ಟ್ ಈ ತರ ಬಂದಾಗ ವಾಟ್ ವಿ ಕ್ಯಾನ್ ಡೂ ಹಿಯರ್ ಇಸ್ sometimes we can solve. Sometimes we can solve. Okay, so what I will do here is ಇದನ್ನ ಇಷ್ಟೇ ಇಡ್ತೀನಿ. Okay, we will keep this here only. We will shift the other terms on the other hand. Plus 4 ಏನಾಗುತ್ತೆ? minus 4. Plus 3 ಏನಾಗುತ್ತೆ? sorry, minus ಏನಾಗುತ್ತೆ? plus ಆಗುತ್ತೆ. So this will become plus and this will become minus. ಸರಿನಾ? ಓಕೆ, ಸೊ ಇದು ಒಂದು ಡಿಫರೆನ್ಷಿಯಲ್ ಈಕ್ವೇಶನ್, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಆಲ್ಸೋ ಒನ್ ಡಿಫರೆನ್ಷಿಯಲ್ ಈಕ್ವೇಶನ್ ಓನ್ಲಿ. ಇದ್ರದ್ದು ಆರ್ಡರ್ ಏನಾಯ್ತು? ಹೈಯೆಸ್ಟ್ ಆರ್ಡರ್ ಇಸ್ 2, ಬಟ್ ಅವ್ರು ಕೇಳಿರೋದು ಡಿಗ್ರಿ. ಸರಿನಾ? ನಮ್ಗೆ ಏನ್ ಪ್ರಾಬ್ಲಮ್ ಇರೋದಿಲ್ಲಿ? ಪ್ರಾಬ್ಲಮ್ ಇಸ್ 2 by 3. Okay, it is 2 by 3 is the exponent. Okay, so now see here, 2 by 3 I can write it as what? 2 into 1 by 3. Correct alva? So what I will do here is I will cube on both sides. Yes, so if I cube on both sides, what happens here? If I cube on both sides, this is cube. Okay, and this is again cube on both the hands. Fine. ಇವಾಗ ಇಲ್ಲಿ 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ. So now what remains here? 2 remains, and on the other hand what remains? 3 dy by dx minus 4 to the power 3. Okay, so now degree andre enu? Degree is the exponent of highest order derivative. What is highest order derivative here? d square y by dx square, and what is the exponent of that? 2. Okay, so what is the degree of the differential equation here? 2, which is option A. Yes, next. Yes, okay. ಏನ್ ಹೇಳ್ತಾರೆ? What is the sum of degree and order of the differential equation 1 plus y1 square
y1 ಅಂದ್ರೆ ಏನಿಲ್ಲಿ ಫಸ್ಟ್ ಆರ್ಡರ್ ಡೆರಿವೇಟಿವ್. Whole to the power 2 by 3 equals to y2. Again, what is y2? Second order derivative. ನೆನ್ಪಿಟ್ಕೊಳ್ಳಿ, how do we represent derivatives? dy by dx. ಇದನ್ನ ಫಸ್ಟ್ ಆರ್ಡರ್ ನ ಹೇಗ್ ಬರಿಬಹುದು? y1 ಅಂತಾನು ಬರಿಬಹುದು, y ಡ್ಯಾಶ್ ಅಂತಾನು ಬರಿಬಹುದು, f ಡ್ಯಾಶ್ ಅಂತಾನು ಬರಿಬಹುದು. ಕರೆಕ್ಟ್? ಅದೇ ತರ ಸೆಕೆಂಡ್ ಆರ್ಡರ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್, or y2 or y double dash or f double dash. These are all same. Okay, so we have to find the sum of degree and order. So first sum find out ಮಾಡ್ಕೊಂಡ್ ಬಿಡೋಣ. We can, if we can solve this, ನೋಡೋಣ can we solve this. So ಈ ತರ ಇದೆ ನಿಮ್ಗೆ. ಇವಾಗ y1 ಮತ್ತೆ y2 ಇದೆ. ಹಾಗಾದ್ರೆ it is understood which is highest order derivative here? y2. ಸೊ ಅಂದ್ರೆ ಏನಾಯ್ತು? ಆರ್ಡರ್ ಮಾತ್ರ 2 ಆಯ್ತು. ಓಕೆ, ವಿ ಗಾಟ್ ಟು ನೋ. ವಿ ವಿಲ್ ಟ್ರೈ ಟು ಸಾಲ್ವ್ ಇಟ್ ಫಾರ್ ಡಿಗ್ರಿ. ಓಕೆನಾ? ಸೊ 2 by 3 ನ ಹೇಗ್ ಬರೀತೀರಾ? 2 into 1 by 3. ಎಸ್, yes or no? Okay, so this is nothing but cube root power. So what we will do here is, again we will cube on both sides. So cube ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? This is 2 by 3 to the power 3 and this is y2 cube. Okay, so now here 2 and 2 cancels. What remains? 1 plus y1 square to the power 2. ಹೌದಾ? Equal to y2 cube. Yes. Now degree is nothing but what? Exponent of highest order. ಯಾವುದು highest order? y2. ಅದರದ exponent ಏನಿದೆ? 3. Yes. So what is your degree now? Your degree is 2. 3. They are asking the sum of degree and order. 2 plus 3 ಎಷ್ಟಾಯ್ತು? 5. So which answer is correct? Option C. Yes. Next. Yes, again some again same question, degree and order. Okay, one second. So read the question till then. ಏನ್ ಹೇಳ್ತಾರೆ? The degree and order. Okay, ಅರ್ಥ ಮಾಡ್ಕೊಳ್ಳಿ. Here the word is respectively. Okay, respectively ಅಂದ್ರೆ ಏನ? ಫಸ್ಟ್ ವಿತ್ ಫಸ್ಟ್. ಇಲ್ಲಿ ಫಸ್ಟ್ ಯಾವ್ದು ಕೇಳ್ತಾ ಇದ್ದಾರೆ? ಡಿಗ್ರಿ ಕೇಳಿ ಆಮೇಲೆ ಆರ್ಡರ್ ಕೇಳ್ತಾ ಇದ್ದಾರೆ. ಬಿ ವೆರಿ ಕೇರ್ಫುಲ್. The degree and order of the differential equation d square y by dx square cube root of 1 plus dy by dx whole square. Okay, cube root ಅಂತ ಇದೆ. So first ಇದನ್ನ ಸ್ವಲ್ಪ rewrite ಮಾಡ್ಕೊಳ್ಳೋಣ. So this is LHS. On the RHS we have this differential equation under the cube root. Okay, ನಮ್ಗೆ ಏನ್ ಗೊತ್ತು? cube root ಅನ್ನ ನಾವು ಹೇಗ್ ಬರಿಬಹುದು? power 1 by 3. Yes or no? Yes. Okay, so ಸ್ವಲ್ಪ ಇದನ್ನ polynomial ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಏನಿದೆ 1 by 3 ಅನ್ನೋದು ಕ್ಯೂಬ್ ರೂಟ್. So what I can do on both the sides? I can cube on both the sides. Yes. So if I cube on both the sides, what I'll get here? This I'll get cube. Okay. So here I'll get 1 plus dy by dx whole cube to the power 1 by 3 to the power 3. So ಇಲ್ಲಿ 3 ಮತ್ತೆ 3 cancel ಆಯ್ತು. ಏನು ಉಳಿತು? ಬರೀ ಇಲ್ಲಿ dy by dx the whole square. Sorry, cube 1 plus dy by dx whole cube. ಹೌದಾ? to the power 1. So now it is a proper polynomial. ಇದರಲ್ಲಿ which is the highest order derivative? The highest order derivative is d square y by dx square. ಅಂದ್ರೆ order ಎಷ್ಟಾಯ್ತು? 2 ಆಯ್ತು. The exponent of highest order is how much? 3. Correct? So be very careful. ಇಲ್ಲಿ 2 ಮತ್ತೆ 3 ಆಪ್ಷನ್ ಕೂಡ ಇದೆ, 3 ಮತ್ತೆ 2 ಆಪ್ಷನ್ ಕೂಡ ಇದೆ. ಗಡಿಬಿಡಿ ಮಾಡಬೇಡಿ. ಫಟ್ ಅಂತ 2 ಅಂತ 3 ಅಂತ ಹಾಕ್ಬಿಡ್ತೀರಾ ಆಪ್ಷನ್. ಬಟ್ ದೇ ಹ್ಯಾವ್ ಆಸ್ಕ್ಡ್ ಡಿಗ್ರಿ ಅಂಡ್ ಆರ್ಡರ್ ರೆಸ್ಪೆಕ್ಟಿವ್ಲಿ. ಸೊ ಡಿಗ್ರಿ ಎಷ್ಟಾಯ್ತು? 3 ಅಂಡ್ ಆರ್ಡರ್ ಇಸ್ 2. Okay, so which option? Yes, very good. Who is that? Baby. Yes. So the answer is B, 3 and 2. Okay, so I hope this much is clear with everyone. Yes, next. Okay, so these are the kind of order and degree I have taken. Next, I have got the questions on the differential equation whose solution represents the curve. Okay, ಅಂದ್ರೆ differential equation ಅನ್ನ ನಾವು ಕಂಡುಹಿಡಿಬೇಕು whose solution is given. Okay, so we are coming to the second concept now. What is the second concept? Solutions. ಏನ್ ಹೇಳುತ್ತೆ solutions? Okay, y equals to f of x is the solution of given differential equation. ನಾನು ಬರ್ದಿದ್ ಕಾಣ್ತಾ ಇದೆಯಾ? ಡಿಸ್ಪ್ಲೇ ಆಗ್ತಾ ಇದೆಯಾ?
Am I audible to everyone now? Am I audible? Okay, yes. ಸೊ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಸೊಲ್ಯೂಷನ್ಗೆ ಸ್ಟಾಪ್ ಮಾಡಿದ್ವಿ, ಕರೆಕ್ಟಾ? ಓಕೆ. ಸೊ ಏನ್ ಹೇಳುತ್ತೆ ಸೊಲ್ಯೂಷನ್ ಆಫ್ ಅ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ, ಒಂದು ಕೊಟ್ಟಿರೋ y ಆಫ್ ಎಫ್ ಆಫ್ ಎಕ್ಸ್ ನ, ಓಕೆ, ಈಗ ನಾನೇನೋ ಒಂದು ಈ ತರ ಡಿಫರೆನ್ಷಿಯಲ್ ಈಕ್ವೇಶನ್ ಬರೆದ್ರೆ ಇದಕ್ಕೆ ಸೊಲ್ಯೂಷನ್ ಯಾವುದು? y ಆಫ್ ಎಫ್ ಆಫ್ ಎಕ್ಸ್. ಓಕೆ, y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂದ್ರೆ ಆ ಕೊಟ್ಟಿರೋ y ದು ಥರ್ಡ್ ಆರ್ಡರ್, ಸೆಕೆಂಡ್ ಆರ್ಡರ್, ಫಸ್ಟ್ ಆರ್ಡರ್ ಇದನ್ನೆಲ್ಲ ಫೈಂಡ್ ಮಾಡಿ ಇಲ್ಲಿ ಹಾಕಿದ್ರೆ ಎಲ್ ಎಚ್ ಎಸ್ ಶುಡ್ ಬಿ ಈಕ್ವಲ್ ಟು ಆರ್ ಎಚ್ ಎಸ್, ಕರೆಕ್ಟ್? ಸೊ ಅವಾಗ ಯಾವ್ದನ್ನ ಸೊಲ್ಯೂಷನ್ ಅಂತ ಕರಿತೀವಿ? ಸೊಲ್ಯೂಷನ್ ಯಾವ್ದು ನಿಮ್ದು? y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂದ್ರೆ ಬೇಸಿಕಲಿ ನಿಮ್ದು ಫಂಕ್ಷನ್ ಅನ್ನೋದು ಸೊಲ್ಯೂಷನ್, ಕರೆಕ್ಟ್? ಸೊ ಇವಾಗ ನಾವ್ ಇಲ್ಲಿ ಏನ್ ಫೈಂಡ್ ಮಾಡ್ಬೇಕು? ನಮ್ಗೆ ಹೇಗೆ ಚೆಕ್ ಮಾಡ್ತೀವಿ? ಫಸ್ಟ್ ಸೆಕೆಂಡ್ ಎಕ್ಸರ್ಸೈಸ್ ನಲ್ಲಿ, ಥರ್ಡ್ ಎಕ್ಸರ್ಸೈಸ್ ನಲ್ಲಿ ಮಾಡಿರ್ತೀರಾ. ಸೊ ಕೊಟ್ಟಿರೋದನ್ನ ಡೆರಿವೇಟಿವ್ಸ್ ಫೈಂಡ್ ಮಾಡ್ಬೇಕು, ಹೌದಾ? ಏನಿದೆ ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ದ ಡಿಫರೆನ್ಷಿಯಲ್ ಈಕ್ವೇಶನ್ whose solution represents the curve xy equals to a into e to the power ax plus b into a to the power ಮೈನಸ್ ಎ ಎಕ್ಸ್ ಅಂದ್ರೆ ಇದೇನ್ ಕರ್ವ್ ಇದೆ, ಕರ್ವ್ ಅಂದ್ರೆ ನಥಿಂಗ್ ಬಟ್ ಯುವರ್ ಫಂಕ್ಷನ್ ಓನ್ಲಿ. ಈ ಕರ್ವ್ ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ ಅದು ಸೊಲ್ಯೂಷನ್ ಆಗುತ್ತೆ ಅಂದ್ರೆ, ಇದು ಏನೇನ್ ಇಲ್ಲಿ ಒಂದು ಡಿ ವೈ ಬೈ ಡಿ ಎಕ್ಸ್ ಇದೆ, ಇಲ್ಲೂ ಕೂಡ ಒಂದು ಸೆಕೆಂಡ್ ಆರ್ಡರ್ ಇದೆ, ಸರಿನಾ? ಸೊ ಇಷ್ಟರಲ್ಲಿ ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಇದು ಸ್ಯಾಟಿಸ್ಫೈ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಯಾವ್ದಕ್ಕೆ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ನೋಡ್ಬೇಕಾದ್ರೆ ವಿ ಹ್ಯಾವ್ ಟು ಫೈಂಡ್ ಇಟ್ಸ್ ಡೆರಿವೇಟಿವ್ಸ್. ಸೊ ಜಸ್ಟ್ ಸಿ ದ ಆಪ್ಷನ್ಸ್, ಹೌ ಮೆನಿ ಡೆರಿವೇಟಿವ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಎಲ್ಲ ಕಡೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ, ಓಕೆ, ಆಮೇಲೆ ಎಲ್ಲ ಕಡೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೂಡ ಇದೆ, ಸರಿನಾ? ಸೊ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಒನ್ ಬೈ ಒನ್. ಸೊ ಫಸ್ಟ್ ಆರ್ಡರ್, ಸೊ ಈ ಕಡೆ ಎಕ್ಸ್ ವೈ ಇದೆ, ಹಿಯರ್ ಇಟ್ ಇಸ್ given function, okay? So let this be equation 1. So differentiating both sides with respect to x. ಇವಾಗ ಇಲ್ಲಿ ಎರಡು ಫಂಕ್ಷನ್ಸ್ ಇದಾವೆ, ನೆನ್ಪಿಟ್ಕೊಳ್ಳಿ. ಪ್ರಾಡಕ್ಟ್ ರೂಲ್, ಓಕೆ? ಏನ್ ಹೇಳುತ್ತೆ ಪ್ರಾಡಕ್ಟ್ ರೂಲ್? ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಆಸ್ ಇಟ್ ಇಸ್, ಪ್ಲಸ್ ಫಸ್ಟ್ ಟರ್ಮ್ ಆಸ್ ಇಟ್ ಇಸ್, ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಟರ್ಮ್ y ಏನಾಗುತ್ತೆ? dy by dx, ಕರೆಕ್ಟ್ ಅಲ್ವಾ? ಓಕೆ, ಈಕ್ವಲ್ಸ್ ಟು ಎ ಅನ್ನೋದು ಒಂದು ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ ಇ ಟು ದ ಪವರ್ ಎಕ್ಸ್ ಇಸ್ ಇ ಟು ದ ಪವರ್ ಎಕ್ಸ್, ಆದ್ರೆ ಎಕ್ಸ್ ಜಾಗದಲ್ಲಿ ಎ ಎಕ್ಸ್ ಇದೆ, ಸೊ ಎ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ? ಎ, ಕರೆಕ್ಟ್? ಸೊ ದಿಸ್ ಇಸ್ ಎ. ನೆಕ್ಸ್ಟ್ ಬಿ ಹಂಗೆ ಉಳಿತು, ಇ ಟು ದ ಪವರ್ ಮೈನಸ್ ಎಕ್ಸ್. ವಾಟ್ ಇಸ್ ಇ ಟು ದ ಪವರ್ ಮೈನಸ್ ಎಕ್ಸ್? ಮೈನಸ್ ಇ ಟು ದ ಪವರ್ ಮೈನಸ್ ಎಕ್ಸ್, ಓಕೆ? ಆದ್ರೆ ಎ ಜಾಗ ಎಕ್ಸ್ ಜಾಗದಲ್ಲಿ ಎ ಎಕ್ಸ್ ಇದೆ, ಸೊ ಇದು ಮತ್ತೆ ಏನಾಯ್ತು? ಎ ಆಯ್ತು, ಕರೆಕ್ಟಾ? Okay, so if I little bit rearrange, here it is a e to the power ax, here it is ba e to the power minus ax, illenaitu y plus x into dy by dx ಆಯ್ತು, ಸರಿನಾ? So let this be a equation 2. ಯಾವ್ದಕ್ಕೆ ಇದು? ಫಸ್ಟ್ ಆರ್ಡರ್ ಡೆರಿವೇಟಿವ್ ಗೆ, ಸರಿನಾ? ಸೊ ನಮ್ಗೆ ಇನ್ನು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬೇಕು, ಯಾಕಂದ್ರೆ ಎಲ್ಲಾ ಆಪ್ಷನ್ಸ್ ಅಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. We will differentiate 2 again, okay? Yes, so differentiation of y ಏನಾಗುತ್ತೆ? dy by dx plus, please take care, here again we'll get product rule. Yes, so differentiation of first term, second term as it is, plus first term as it is, differentiation of dy by dx is d square y by dx square, okay? So here again what I'll get? A into differentiation of e to the power ax is again a into e to the power ax, okay, minus ba ಹಂಗೆ ಉಳಿತು, e to the power minus ax ಮತ್ತೆ ಮೈನಸ್ ಆಗುತ್ತೆ, ಆ ಮೈನಸ್ ಈ ಮೈನಸ್ ಪ್ಲಸ್ ಆಯ್ತು, e to the power minus ax again into a, ಹೌದಾ? ಸೊ ಸ್ವಲ್ಪ rearrange ಮಾಡ್ಕೊಳ್ಳಿ, what all we will get here. So here it is dy by dx, here also it is dy by dx, ಎಷ್ಟು ಸಲ ಆಯ್ತು? 2 times dy by dx plus x into d square y by dx square. ಈಗ ನೋಡಿ, ಇಲ್ಲೂ a into a square ಸಿಗ್ತಾ ಇದೆ, ಇಲ್ಲೂ a into a ಸ್ಕ್ವೇರ್ ಸಿಗ್ತಾ ಇದೆ. ಸೊ ಎರಡು ಟರ್ಮ್ ಇಂದ ನಾನು ಏನ್ ಕಾಮನ್ ತಗೋಬಹುದು? ಇಲ್ಲಿ a ಸ್ಕ್ವೇರ್ ಕಾಮನ್ ತಗೋಬಹುದು, ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಉಳಿತು? a into a to the power ax plus b into a to the power e to the power minus ax, ಹೌದಾ? ಫೈನ್, ಸರಿ, ಇಷ್ಟು ಸಿಕ್ತು ನಮ್ಗೆ. ಈಗ
I just rearrange this. Addition is commutative. So I can write like this. Plus 2 dy by dx. A square hange udito. Now just observe from equation 1. Okay, this value is nothing but what? Xy. Because from equation 1, this value is nothing but xy. So just observe, do we have such equation? First equation nalli square ide baralla. Option B nallu square ide, namak square siglilla. Option C nodi, it is correct. X into d square y by dx square plus 2 into dy by dx a square into xy. So this is the solution of this differential equation. ಈ xy ಎಲ್ಲಿಂದ ಬಂತು? ಕೊಟ್ಟಿರೋ question ಇಂದ. Okay. So this expression is same as that of xy. So option C is correct. Okay. Yes. Any doubts to anyone? Yes. I would like to hear the answer. Any doubts to anyone? Okay. Let us move on. So ನೆಕ್ಸ್ಟ್ ಕ್ವೆಶನ್ ಹೋಗೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಇನ್ನೊಂದೆರಡು ಮಾಡ್ಬಿಡ್ತೀನಿ. ಐ ಫಾರ್ವರ್ಡ್ ಟು ಟೈಪ್ ದೋಸ್. ಓಕೆ, ಸೇಮ್ ಕ್ವೆಶನ್ಸ್. ಏನು ಕ್ವೆಶನ್ಸ್? ದ ಡಿಫರೆನ್ಷಿಯಲ್ ಈಕ್ವೇಶನ್ ದಟ್ ಸ್ಯಾಟಿಸ್ಫೈಸ್ ದ ಸೊಲ್ಯೂಷನ್. ಓಕೆ, ದಟ್ ಸ್ಯಾಟಿಸ್ಫೈ ದ ಸೊಲ್ಯೂಷನ್ ಅಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿರೋ ಸೊಲ್ಯೂಷನ್ಗೆ ಡಿಫರೆನ್ಷಿಯಲ್ ಈಕ್ವೇಶನ್ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಒಂದು ಕ್ವೆಶನ್ ಬರೀತೀನಿ ಇಲ್ಲಿ. y equals to a by x plus b. ಓಕೆನಾ? ಅಂಡ್ ದ ಆಪ್ಷನ್ಸ್ ಆರ್ okay, and the options are x square y1 equals to y, b equals to xy1 plus 2y2 equals to 0. Option C is xy2 plus 2y1 equals to 0. And option D is none of the above. ಸರಿನಾ? ಸೊ ಈ ಕೊಟ್ಟಿರೋ ಈಕ್ವೇಶನ್ ಇಂದ ನಾವು ಫೈಂಡ್ ಔಟ್ ಮಾಡಬೇಕು. ಇವಾಗ ನೋಡಿ ಏನಿದೆ ಕೊಟ್ಟಿರೋ ಕ್ವೆಶನ್, y equals to a by x plus c. ಸೊ ನಾವೇನ್ ಫೈಂಡ್ ಮಾಡ್ಬೇಕು? ಈ ಸೊಲ್ಯೂಷನ್ ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ ಸೊಲ್ಯೂಷನ್. ಸರಿನಾ? ಈಗ ಆಪ್ಷನ್ಸ್ ನೋಡಿ ಏನೇನಿದೆ. y1 ಇದೆ, ಮೋಸ್ಟ್ಲಿ ಎಲ್ಲಾ ಕಡೆ y1 ಇದೆ, y2 ಇದೆ. ಸೊ ಎರಡು ಫೈಂಡ್ ಔಟ್ ಮಾಡ್ಬೇಕು. ನೋಡೋಣ. ಸೊ ಫಸ್ಟ್ this I can write as what? A into 1 by x. ಹೌದಾ? This is nothing but a into 1 by x. So if I differentiate both sides, differentiation of y is y1. A is constant. ಹಂಗೆ ಉಳಿತು. 1 by x differentiation is minus 1 by x square plus 0. B is 0. Okay. So y1 is minus a by x square. Okay. ಸರಿನಾ? ಈಗ ಇಲ್ಲಿಂದನೆ ಸಾರಿ ಈ ತರ ಆಪ್ಷನ್ ಅಂತೂ ಇಲ್ಲ ನಿಮ್ಗೆ. ಇಲ್ಲಿಂದಾನೆ ನಾವು y2 ಫೈಂಡ್ ಔಟ್ ಮಾಡೋಣ. ಬಟ್ ಆಲ್ವೇಸ್ ಗೋ ಫಾರ್ ಸೆಕೆಂಡ್ ಡಿಫ್ರೆನ್ಸಿಯೇಷನ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್. ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ. ಈಗ ನೋಡಿ, ನೀವು ಇಲ್ಲೇ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಈ ಎ ಹಂಗೆ ಉಳ್ಕೊಳ್ಳುತ್ತೆ. ಹೌದಲ್ವಾ? ಯಾಕಂದ್ರೆ ಇದನ್ನ ಹೇಗ್ ಬರೀತೀರಾ ನೀವು? a ಇಂಟು ಮೈನಸ್ 1 by x ಸ್ಕ್ವೇರ್. ಆ ಎ ಹಂಗೆ ಉಳ್ಕೊಳ್ಳುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ರಿಮೈನಿಂಗ್ ಯು ವಿಲ್ ಟೇಕ್. ಆದ್ರೆ ಆಪ್ಷನ್ಸ್ ಅಲ್ಲಿ ನೋಡಿ, ನಿಮ್ಗೆ ಎಲ್ಲೂ ಆ ಕಾನ್ಸ್ಟಂಟ್ ಎ ಬರ್ತಾ ಇಲ್ಲ. ಹೌದಾ? ಸೊ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಆಲ್ಸೋ ಯು ಹ್ಯಾವ್ ಟು ರೀಫ್ರೇಮ್ ಯುವರ್ ಕ್ವೆಶನ್ಸ್ ಅಥವಾ ಆನ್ಸರ್ಸ್. ಸೊ ನನ್ಗೆ ಏನ್ ಸಿಕ್ಕಿದೆ ಇವಾಗ? y1 ಈಕ್ವಲ್ಸ್ ಟು ಮೈನಸ್ a by x ಸ್ಕ್ವೇರ್ ಅಂತ ಸಿಕ್ಕಿದೆ. ಆದ್ರೆ ನನ್ಗೆ ಎಲ್ಲೂ ಆಪ್ಷನ್ಸ್ ಅಲ್ಲಿ ಕಾನ್ಸ್ಟಂಟ್ ಬರ್ತಾ ಇಲ್ಲ. ಸೊ ನಾನು ವೇರಿಯೇಬಲ್ಸ್ ನ ಒಂದ್ ಕಡೆ ಮಾಡ್ತೀನಿ, ಕಾನ್ಸ್ಟಂಟ್ಸ್ ನ ಒಂದ್ ಕಡೆ ಮಾಡ್ತೀನಿ. ಓಕೆ, ಸೊ ಇಫ್ ಐ ಕ್ರಾಸ್ ಮಲ್ಟಿಪ್ಲೈ, ವಾಟ್ ಐಲ್ ಗೆಟ್ ಹಿಯರ್? x square y1 equals to minus a. Now again you differentiate. So here product rule comes. X square ಏನಾಯ್ತು? Differentiation of first term, second term as it is, plus first term as it is, differentiation of y1 will become y2. ಆಮೇಲೆ ಇದಂತೂ ಕಾನ್ಸ್ಟಂಟ್ ಇದೆ, 0 ಆಯ್ತು. ಕರೆಕ್ಟ್ ಅಲ್ವಾ? Now from both terms I can take x common. So what remains here? xy2 equals to 0. Or if I bring this on the other hand, ಎಷ್ಟು ಉಳಿತು? 2y1 plus xy2 equals to 0. So this is the required differential equation. Do we have this? xy2 plus 2y1? Yes, option C. Okay. Yes. Any doubts to anyone in this question? Any doubts to anyone in this question? We'll move on. Okay. So ನಾನು ಇನ್ನೊಂದೆರಡು ಮಾಡ್ಬಿಡ್ತೀನಿ ಇದ್ರ ಮೇಲೆ. Then the next question is quite difficult. Okay. So again we have to find the same. ಏನು? Find
the differential equation whose solution is, okay, whose solution is y equals to a into e to the power bx. Okay, whose solution is y equals to a to the power a into b to the power e to the power bx. Okay, and the options are y1 equals to y square, y double dash equals to y dash. Okay, and the option C is y double dash equals to y dash. Okay, and the option D is y into y double dash equals to y dash the whole square. Okay, so ನಾವು ಏನು ಫೈಂಡ್ ಮಾಡ್ಬೇಕಿಲ್ಲಿ, ಅವ್ರು ಆಕ್ಚುಲಿ ಆಲ್ರೆಡಿ ಸೊಲ್ಯೂಷನ್ ಕೊಟ್ಟಿದ್ದಾರೆ, y ಈಕ್ವಲ್ಸ್ ಟು f of x ಕೊಟ್ಟಿದ್ದಾರೆ ಸೊಲ್ಯೂಷನ್. ಇದು ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ ಸೊಲ್ಯೂಷನ್ ಆಗುತ್ತೆ ಅಂದ್ರೆ ಈ ಫಂಕ್ಷನ್ ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆನಾ, ಈಗ ಸ್ವಲ್ಪ ಆಪ್ಷನ್ಸ್ ನೋಡ್ಕೊಳ್ಳಿ, ನಮ್ಗೆ ಏನೇನ್ ಬೇಕು. ಮೋಸ್ಟ್ಲಿ ಎಲ್ಲಾ ಕಡೆ y ಡ್ಯಾಶ್ ಇದೆ ಅಂದ್ರೆ ಫಸ್ಟ್ ಡೆರಿವೇಟಿವ್, ಮೋಸ್ಟ್ಲಿ ಎಲ್ಲಾ ಕಡೆ y ಡಬಲ್ ಡ್ಯಾಶ್ ಇದೆ ಅಂದ್ರೆ ಸೆಕೆಂಡ್ ಡೆರಿವೇಟಿವ್. ಆಮೇಲೆ ವಾಟ್ ಇಸ್ ಯರ್ ಥರ್ಡ್ ಅಬ್ಸರ್ವೇಶನ್, ನಿಮ್ಗೆ ಯಾವ ಆಪ್ಷನ್ ನಲ್ಲೂ ಕಾನ್ಸ್ಟೆಂಟ್ಸ್ ಇಲ್ಲ, ಆದ್ರೆ ಫಂಕ್ಷನ್ ನಲ್ಲಿ ಕಾನ್ಸ್ಟೆಂಟ್ಸ್ ಇದಾವೆ. ಸೊ ನಿಮ್ಗೆ ಏನ್ ಗೊತ್ತಾಯ್ತು, ಈ ಸ್ವಲ್ಪ ಕಾನ್ಸ್ಟೆಂಟ್ಸ್ ನ ನೀವು ಹೇಗಾದ್ರೂ ಮಾಡಿ ಎಲಿಮಿನೇಟ್ ಮಾಡಬೇಕು. ಓಕೆ, ಸೊ ನಾವು ವಿ ವಿಲ್ ಫಸ್ಟ್ ಡೆರಿವೇಟಿವ್ ವಿ ವಿಲ್ ಡೂ ಆಸ್ ಇಟ್ ಇಸ್. y ಏನಾಗುತ್ತೆ y ಡ್ಯಾಶ್. ಓಕೆ, ಸೊ ದಿಸ್ ಇಸ್ ಕಾನ್ಸ್ಟೆಂಟ್ ಆಸ್ ಇಟ್ ಇಸ್. Derivative of e to the power x is e to the power x, but in the place of x we have bx. So bx differentiation ಏನಾಯ್ತು, b ಆಯ್ತು. ಕರೆಕ್ಟ್ ಅಲ್ವಾ? ಸೊ ಇದನ್ನ ಸ್ವಲ್ಪ ರೀಅರೇಂಜ್ ಮಾಡಿದ್ರೆ ದಿಸ್ ಇಸ್ ab into e to the power bx. Yes, but if you continue like this, that ab will not go. Yes or no? Okay, so let this is first equation, let this is second equation. Okay, what you can do, can anybody tell me what you can do? ಕಾನ್ಸ್ಟೆಂಟ್ಸ್ ನ ಒಂದ್ ಕಡೆ ಮಾಡ್ಕೊಳ್ಳಿ, ಫಂಕ್ಷನ್ಸ್ ನ ಒಂದ್ ಕಡೆ ಮಾಡ್ಕೊಳ್ಳಿ. ಓಕೆನಾ, ಸೊ ಈ y ಡ್ಯಾಶ್ ಹಂಗೆ ಇಡ್ತೀನಿ. ಫಂಕ್ಷನ್ ಯಾವ್ದು ನಿಮ್ದಿಲ್ಲಿ ಎಕ್ಸ್ಪೋನೆಂಟ್ ಫಂಕ್ಷನ್, ಸರಿನಾ? ಸೊ ಈ ಕಡೆ ಬಂದ್ರೆ ಇದೇನಾಗುತ್ತೆ ಮೈನಸ್ ಬಿ ಎಕ್ಸ್, ಅಂಡ್ ಇಲ್ಲಿ ಏನ್ ಉಳ್ಕೊಳ್ಳುತ್ತೆ ಎ ಬಿ ಹಂಗೆ ಉಳ್ಕೊಳ್ಳುತ್ತೆ, ಸರಿನಾ? ಓಕೆ, ನಾವ್ ವಿ ಕ್ಯಾನ್ ಗೋ ಫಾರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ಇಲ್ಲಿ ಮತ್ತೆ ಪ್ರಾಡಕ್ಟ್ ಇದೆ, ನೆನ್ಪಿಟ್ಕೊಳ್ಳಿ, ಮತ್ತೆ ಪ್ರಾಡಕ್ಟ್ ಇದೆ. ಸೊ ಏನ್ ಹೇಳುತ್ತೆ ಪ್ರಾಡಕ್ಟ್ ರೂಲ್, ಡೆರಿವೇಟಿವ್ ಆಫ್ ಫಸ್ಟ್ ಟರ್ಮ್ y ಡ್ಯಾಶ್ ಏನಾಯ್ತು y ಡಬಲ್ ಡ್ಯಾಶ್ ಆಯ್ತು, ಇದು ಹಂಗೆ ಉಳಿತು. ಓಕೆ, ಪ್ಲಸ್ ಫಸ್ಟ್ ಟರ್ಮ್ ಆಸ್ ಇಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಟರ್ಮ್. ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಟರ್ಮ್ ಏನಾಗುತ್ತೆ, e ಟು ದ ಪವರ್ ಮೈನಸ್ ಎಕ್ಸ್ ಇಸ್ ಮೈನಸ್ e ಟು ದ ಪವರ್ ಮೈನಸ್ ಎಕ್ಸ್. ಓಕೆನಾ, ಆಮೇಲೆ ಬಿ ಎಕ್ಸ್ ಡೆರಿವೇಟಿವ್ ಏನಾಯ್ತು b ಆಯ್ತು, ಅಂಡ್ ಹಿಯರ್ ಇಟ್ ಇಸ್ ಕಾನ್ಸ್ಟೆಂಟ್. ಎಸ್, ಸೊ ನಾವ್ ಇಟ್ ಇಸ್ y ಡಬಲ್ ಡ್ಯಾಶ್ e to the power minus bx plus into minus minus y dash e to the power minus bx into b equals to 0. Okay, so how will you get your equation now? What we can do the arrangement here? What I can take common, tell me first here. ಯಾರಾದ್ರೂ ಹೇಳ್ಬೋದಾ ಆನ್ಸರ್ ಇದಕ್ಕೆ ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ ಎ ಆಗುತ್ತಾ? ನೋ. ಓಕೆ, ಸೊ ಸಿ ನಾನು ಏನ್ ಮಾಡ್ದೆ, ಆಫ್ಟರ್ ಟೇಕಿಂಗ್ ಯರ್ ಫಸ್ಟ್ ಡೆರಿವೇಟಿವ್ ಐ ಎಲಿಮಿನೇಟೆಡ್ ಕಾನ್ಸ್ಟೆಂಟ್. ಆದ್ರೆ ಈ ಎಕ್ಸ್ಪೋನೆನ್ಷಿಯಲ್ ಅಲ್ಲಿ ಕಾನ್ಸ್ಟೆಂಟ್ ಉಳಿತಾ ಇದೆ, ಅಂಡ್ ಇವನ್ ಇಫ್ ಯು ಟೇಕ್ ದಿಸ್ ಕಾಮನ್, ಈ ಆಪ್ಷನ್ ತರ ನಿಮ್ಗೆ ಬರ್ತಾ ಇಲ್ಲ, ಸರಿನಾ? ಸೊ ಓಕೆ, ಸೊ ದಿಸ್ ಇಸ್ ಮೈ ಒನ್ ವೇ ಆಫ್ ಟೆಲ್ಲಿಂಗ್. ಆಕ್ಚುಲಿ ಇದನ್ನ ನೀವು ರೀಅರೇಂಜ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗ್ತಾ ಇಲ್ಲ, ಹೌದಾ? So I want to tell my next point now. Please observe. Okay, let it be this. ಇಲ್ಲೇ ಇರ್ಲಿ ಪರವಾಗಿಲ್ಲ. ಇದನ್ನ even if I take this common also, ಇಲ್ಲಿ y ಡಬಲ್ ಡ್ಯಾಶ್ ಉಳಿತು, ಇಲ್ಲಿ ಬಿ y ಡ್ಯಾಶ್ ಉಳಿತು, ಸರಿನಾ? ಓಕೆ, ಸೊ ಕೊಟ್ಟಿರೋ ಕ್ವೆಶನ್ ಇಂದ ಇದನ್ನ ಏನಾದ್ರೂ ಮಾಡ್ಬೋದು, ಆದ್ರೆ ಈ ಬಿ ಅನ್ನೋದು ವ್ಯಾನಿಶ್ ಆಗ್ತಾ ಇಲ್ಲ ಯಾವಾಗ ನಾವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದಾಗ, ಹೌದಾ? ಸೊ you have to take in such a way that
ಏನೇ ಡಿಫ್ರೆನ್ಸಿಯೇಷನ್ ಮಾಡಿದ್ರು ಕಾನ್ಸ್ಟೆಂಟ್ಸ್ ಬರಬಾರ್ದು. ಕರೆಕ್ಟಾ? ಸೊ ಐ ವಿಲ್ ನಾವ್ ಗೋ ಫಾರ್ ಮೈ ನೆಕ್ಸ್ಟ್ ಮೆಥಡ್. ಇದು ಇಲ್ಲೇ ಇರ್ಲಿ ಬೇಕಂದ್ರೆ ಯು ಕ್ಯಾನ್ ಟ್ರೈ. ಕ್ಯಾನ್ ವಿ ಎಲಿಮಿನೇಟ್ ದಟ್ ಬಿ? ಅದ್ ಬಿ ಹೋಗಲ್ಲ, ಹೌದಾ? ನಾ ಐ ಕಮ್ ಬ್ಯಾಕ್ ಟು ದ ಕ್ವೆಶನ್. ಏನಿತ್ತು ನಿಮ್ದು ಕ್ವೆಶನ್? ಈ ತರ ಇತ್ತು. ಅದು ಯಾಕೆ ಬಿ ಬರ್ತಾ ಇದೆ? ಯಾಕೆ ಬರ್ತಾ ಇದೆ? Because of this exponential. Correct? What is exponential derivative? E to the power x, e to the power x only. Okay? Again that into b. ಹೌದಾ? ಸೊ ನಾನು ಏನ್ ಮಾಡೋಣ, ಈ ಎಕ್ಸ್ಪೋನೆನ್ಷಿಯಲ್ ಅನ್ನೇ ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ? ವೆನ್ ವಿ ಕ್ಯಾನ್ ಎಲಿಮಿನೇಟ್, ಯು ನೋ ದಟ್ log and exponential are inverse of each other. Okay? And what is the value of this? 1. Because this and this are inverse of each other, they become identity. So ನಾನು ಎರಡು ಕಡೆ ln ತಗೊಳ್ಳೋಣ. ಓಕೆನಾ? If I take ln on both sides, this is what I get. But this is ln of a into b, and we know what is ln of a into b. ln a plus ln b. ಹೌದಾ? ಓಕೆ, ಫೈನ್. ಈಗ ನಮ್ಗೆ ಒಂದು ಪ್ರಾಪರ್ಟಿ ಗೊತ್ತು. ಏನು? log p to the power n can be written as n into log p. ಹೌದಾ? ಈ ln a ಅನ್ನೋದಂತೂ ಕಾನ್ಸ್ಟೆಂಟ್, ಇದ್ರ ಡೆರಿವೇಟಿವ್ ನೀವು ಮಾಡಿದಾಗ ಆಮೇಲೆ ಝೀರೋನೇ ಆಗುತ್ತೆ. ಸರಿನಾ? ಫಾರ್ ನಾವ್ ಐ ವಿಲ್ ಕೀಪ್, ಬಟ್ ಎನಿ ಹೌ ಲೇಟರ್ ಇಟ್ ವಿಲ್ ಬಿಕಮ್ ಝೀರೋ ಓನ್ಲಿ. ಓಕೆ? ಆಮೇಲೆ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಇದೇನಾಯ್ತು? bx ಇಂಟು ln e ಆಯ್ತು. ಹೌದಾ? ಓಕೆ. ನಾವು ವಾಟ್ ಈಸ್ ln ಇಂಟು e ವ್ಯಾಲ್ಯೂ? 1. ಬಿಕಾಸ್ ದೇ ಆರ್ ಇನ್ವರ್ಸ್ ಆಫ್ ಈಚ್ ಅದರ್, ದೇ ಬಿಕಮ್ ಐಡೆಂಟಿಟಿ. ಸೊ ಇಲ್ಲಿ ಏನ್ ಉಳಿತು? ಇಷ್ಟೇ ಉಳಿತು. ln a plus bx into 1, because ln e is 1. Sarina? So now we will differentiate. We will see what we will get. Okay? First differentiation. What is the derivative of log x? 1 by x. So idu 1 by y aitu. Adre y is a function in x. So adra derivative y enaitu? Y dash. Now this is 0. Howda? This is 0. b into x. b hange ulitu. Derivative of x is 1. So this is b. As simple as that. Okay, fine. So ಇವಾಗ ಏನ್ ಸಿಕ್ತು? y1 by y equals to b ಅಂತ ಸಿಕ್ತು. So y dash ಆಯ್ತು. We will differentiate once again. Okay, so this is u by v rule. ಏನ್ ಹೇಳುತ್ತೆ u by v rule? Derivative of first term, y dash becomes y double dash, second term as it is, minus first term as it is, differentiation of second term, y ದೇನಾಯ್ತು? y dash divided by y square. ಈ ಕಡೆ ನೋಡಿ b ಬಂತಲ್ವಾ? So it becomes 0. So from everywhere you eliminated that. Correct? So now if I cross multiply, here this becomes 0. So what is remaining? Y double dash minus y, and this is y dash whole square, because it is 2 times. Or if I rearrange, y double dash y is equal to y1 whole square. And now that's your required equation. Which option is correct? Option D is correct. Okay? Yes. Is this clear with everyone? Any doubts to anyone? Okay. So, ಈಗ ಸ್ವಲ್ಪ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಟರ್ಮ್ಸ್ ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. Seeing the options also. Okay? Yes. Any doubts to anyone? Okay. So, we were doing questions, right? So, ಇದು ಮುಗಿತು. Next. Yes. ಏನ್ ಹೇಳ್ತಾರೆ? Again, the same pattern only. ಏನು? The differential equation satisfied by the function a plus bx to the power, into e to the power y by x equals to x. ಏನಾಗುತ್ತೆ ಅಂದ್ರೆ ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ಗೆ ಈ ಫಂಕ್ಷನ್ ಸೊಲ್ಯೂಷನ್ ಇದೆ ಅಂದ್ರೆ ಈ ಫಂಕ್ಷನ್ ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅರ್ಥ. ಸರಿನಾ? So we have to find the differential equation for this. Okay? And this is actually, this was once asked actually. Sarina, ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ ಡಿಫ್ರೆನ್ಸಿಯೇಷನ್. ಆದ್ರೆ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ತಾ ಹೋದ್ರೆ ತುಂಬಾ ಈಸಿ ಕ್ವೆಶನ್. Okay? Yes. So you see the options, which all derivatives we want. ಎಲ್ಲ ಕಡೆ y1 ಇದೆ ಫಸ್ಟ್ ಡೆರಿವೇಟಿವ್, ಎಲ್ಲ ಕಡೆ y2 ಇದೆ ಸೆಕೆಂಡ್ ಡೆರಿವೇಟಿವ್. ಆಮೇಲೆ ಥರ್ಡ್ ಅಬ್ಸರ್ವೇಷನ್, ನಿಮ್ಗೆ ಎಲ್ಲೂ ಕಾನ್ಸ್ಟೆಂಟ್ಸ್ ರಿಟರ್ನ್ ಆಗ್ತಾ ಇಲ್ಲ. ಹೌದಾ? ಕಾನ್ಸ್ಟೆಂಟ್ಸ್ ಎಲ್ಲೂ ರಿಟರ್ನ್ ಆಗ್ತಾ ಇಲ್ಲ. ಸೊ ಜಸ್ಟ್ ವಿ ವಿಲ್ ಸಿ ಹೌ ವಿ ಕ್ಯಾನ್ ಸಾಲ್ವ್ so that this is the solution for whatever the differential equation is. Okay? Now,
The function is a plus bx into e to the power y by x equals to x. Let this is equation 1. What you do is ಕಾನ್ಸ್ಟೆಂಟ್ಸ್ ನ ಒಂದ್ ಕಡೆ ಬರ್ಕೊಳ್ಳಿ, ಆಮೇಲೆ ನಾನ್ ಕಾನ್ಸ್ಟೆಂಟ್ಸ್ ಇರೋ ಟರ್ಮ್ ನ ಒಂದ್ ಕಡೆ ಬರ್ಕೊಳ್ಳಿ, ಸರಿನಾ? ಸೊ ಈ a ಪ್ಲಸ್ ಬಿ ಎಕ್ಸ್ ಇಲ್ಲೇ ಇಡ್ತೀನಿ. ಈ ಎಕ್ಸ್ಪೋನೆನ್ಷಿಯಲ್ ಅನ್ನ ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ, ಮೈನಸ್ ವೈ ಬೈ ಎಕ್ಸ್ ಆಯ್ತು, ಹೌದಾ? ಓಕೆ, ಫೈನ್. ಸೊ ಲೆಟ್ ದಿಸ್ ಇಸ್ ಈಕ್ವೇಶನ್ 2. ಸೊ ನಾವು ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫೈನ್. ಸೊ a ಅಂತೂ 0 ಆಯ್ತು. ಡಿಫ್ರೆನ್ಸಿಯೇಷನ್ ಆಫ್ ಬಿ ಎಕ್ಸ್ ಏನಾಗುತ್ತೆ, ಬಿ ಆಗುತ್ತೆ. ಈಗ ಇಲ್ಲಿ ಬಿ ವೆರಿ ಕೇರ್ಫುಲ್ ಬಿಕಾಸ್ ಹಿಯರ್ ವಿಲ್ ಗೆಟ್ ಪ್ರಾಡಕ್ಟ್ ರೂಲ್, ಕರೆಕ್ಟಾ? ಸೊ ಏನ್ ಹೇಳುತ್ತೆ ಪ್ರಾಡಕ್ಟ್ ರೂಲ್? ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಟರ್ಮ್ ಏನು, ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಮೈನಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಆದ್ರೆ ಎಕ್ಸ್ ಜಾಗದಲ್ಲಿ ಏನಿದೆ, ವೈ ಬೈ ಎಕ್ಸ್. ಸೊ ನಾವು ಐ ಹ್ಯಾವ್ ಟು ಫೈಂಡ್ ದ ಡೆರಿವೇಟಿವ್ ಆಫ್ ವೈ ಬೈ ಎಕ್ಸ್. ಹೌದಾ? ಐ ಹ್ಯಾವ್ ಟು ಫೈಂಡ್ ದ ಡೆರಿವೇಟಿವ್ ಆಫ್ ವೈ ಬೈ ಎಕ್ಸ್ ಬಿಕಾಸ್ ಎಕ್ಸ್ ಜಾಗದಲ್ಲಿ ವೈ ಬೈ ಎಕ್ಸ್ ಇದೆ. ಸೊ ನಿಮ್ದು ಇಲ್ಲಿ ಯಾವ ರೂಲ್ ಅಪ್ಲೈ ಆಗುತ್ತೆ ಇವಾಗ, ಯು ಬೈ ವಿ ರೂಲ್ ಅಪ್ಲೈ ಆಗುತ್ತೆ. ಬಿ ವೆರಿ ಕೇರ್ಫುಲ್. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಟರ್ಮ್ ಇ ಟು ದ ಪವರ್ ಮೈನಸ್ ಎಕ್ಸ್ ಆಯ್ತು. ನಾ ಏನ್ ಹೇಳುತ್ತೆ ಯು ಬೈ ವಿ ರೂಲ್, ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಡಿನಾಮಿನೇಟರ್ as it is minus first term as it is differentiation of second term. X ಎಷ್ಟಾಯ್ತು, 1 ಆಯ್ತು, divided by x square, and you are still applying product rule only. So differentiation of first term, second term x as it is plus first term as it is differentiation of second term. Product rule ಆಯ್ತು ಇವಾಗ, ಹೌದಾ? ಸೊ ಸ್ವಲ್ಪ rearrange ಮಾಡ್ಕೊಳ್ಳಿ. This is b. Okay, so this is b. ಇಲ್ಲಿ ಹೊರಗಡೆ ಮೈನಸ್ ಬಂತಾ? ಓಕೆ, ಸೊ ದಿಸ್ ಇಸ್ ಮೈನಸ್, ಫೈನ್, ನೋ ಪ್ರಾಬ್ಲಮ್. y1 ಬರ್ಕೋಬೇಕಾ, y ಡ್ಯಾಶ್ ಬರ್ಕೋಬೇಕಾ? y1 ಕೊಟ್ಟಿರೋ ಕ್ವೆಶನ್ ಅಲ್ಲಿ y1 ಇದೆ, ಸೊ y1 ಬರ್ಕೊಳ್ಳೋಣ. ಓಕೆ, ಸೊ ದಿಸ್ ಇಸ್ y1. ಸೊ ಐ ಜಸ್ಟ್ ರೈಟ್ ದಿಸ್ as xy1 ಮೈನಸ್ y ಡಿವೈಡೆಡ್ ಬೈ x ಸ್ಕ್ವೇರ್ ಇಂಟು x plus e to the power minus y by x. Okay, so from here we have to go for second order derivative. Solve ಮಾಡ್ಕೊಳ್ಳಿ. Here one time x cancels. Yes, okay. Also in both the terms, what you can see common in both the terms, e to the power minus x is common, correct? So let us take e to the power minus y by x common. So here minus is remaining. So minus into plus, idu minus ಆಯ್ತು, minus of minus idu plus ಆಯ್ತು, divided by x, ಈ term ಇಂದ ಏನು ಉಳಿತು, plus 1 ಉಳಿತು, correct ಅಲ್ವಾ? Yes, if you want you can start finding the derivative like this only, or we will adjust a little bit once again. See here, can I divide each term by x here? Yes, ಹೌದಾ? So if I divide each term by x, first term ನಲ್ಲಿ x ಕ್ಯಾನ್ಸಲ್ ಆಗುತ್ತೆ, ಸೆಕೆಂಡ್ ಟರ್ಮ್ ನಲ್ಲಿ ಇಷ್ಟು ಉಳ್ಕೊಳ್ಳುತ್ತೆ, ಪ್ಲಸ್ 1. ಓಕೆ, ಸೊ ದಿಸ್ ಇಸ್ b ಈಕ್ವಲ್ಸ್ ಟು e to the power minus y by x. What all I will get here? Minus y1 plus y by x plus 1. Okay, yes. So now you can start differentiating once again. Yes, okay. Differentiating once again. What I'll get? Differentiation of b 0 ಆಯ್ತು. Okay, so again product rule we will get here. Yes, are you all noting down little bit? Shall I go to the next page on the full page ತಗೊಳ್ಳ? Shall I take one full page here somewhere, or okay? So again what I'll get here, product rule. So this is your u, this is your v. ಏನ್ ಹೇಳುತ್ತೆ product rule? Differentiation of u. So differentiation of u ಏನಾಯ್ತು, ಮತ್ತೆ ಇಷ್ಟಾಯ್ತು, ಹೌದಾ? Which we had found out just now. ಎಲ್ಲಿ ಹೋಯ್ತದು ಇದಲ್ವಾ, ನಾವು just now find out ಮಾಡಿರೋದು, which is xy1 minus y divided by x square. Second term as it is minus y1 plus y by x plus 1. Okay, plus first term as it is differentiation of second term. Differentiation of y1 is y2. Okay,
y by x is again, and 1 is 0. Y by x is again what? U by v rule. So what is U by v rule? Differentiation of first term, second term as it is, minus first term as it is, differentiation of second term divided by x square. So we are getting many terms common here. So here we have got 0. Okay. Now from both the terms we have e to the power minus y by x common. Yes. So what all remaining here? xy1 minus y divided by x square. Yes. Into, I'm taking common from both the terms. I will write first y by x minus y1 plus 1. Okay. And here we have taken e to the power minus y by x common. So here what remains? First I will write positive term. Okay. So this is xy1 minus y divided by x square minus y2. And here we have 0. Yes. Okay. So everywhere you can see that in the options you have to eliminate e to the power minus 1 by x. Yes. So from this you can take the value. E to the power minus x value togondre. This is repeated. This is repeated. And here I have y2. Howda? So if I just rearrange, sorry. So here it is 1, this is 1x square we can take common from here, and 1x we can take common from here. So idu x cube agutte. Okay. And if you eliminate the value of e to the power x from this equation, say this is equation 2. So if you eliminate from here, this is repeated, this is repeated. Here you'll get x, and here y2 is remaining. So what I'll get? X cube y2 equals to xy1 minus y whole square. Correct? Yes. So please check. I have eliminated e to the power minus yx value. Yes. So from this, which option is correct? Option B is correct. Okay. So this is the solution of this equation. I'll just give you a moment to go through this. Yes, okay. Now see here, I will do one more question on solutions and then we can go to the next one. I'll just take some blank page here. Okay, and these are all very important. ಇದರಲ್ಲಿ ನೀವು CET ಅಲ್ಲಿ ಡಿಫ್ರೆನ್ಸಿಯೇಷನ್ ಮಾಡುವಾಗ ಸ್ವಲ್ಪ ತುಂಬಾ ಟೈಮ್ ಸೇವ್ ಮಾಡಬೇಕಾಗುತ್ತೆ. ಏನೇನು ಪ್ರಾಡಕ್ಟ್ ರೂಲ್ ಬರುತ್ತೆ, ಡಿವಿಷನ್ ರೂಲ್ ಬರುತ್ತೆ, ವಾಟ್ ಎವರ್ ಕಾಮನ್ ಯು ವಾಂಟ್ ಟು ಟೇಕ್, those things you have to do it very fast. Okay. Yes, I'll take one more questions on solutions. The question says as the differential equation whose solution is the function y equals to f of x given by x minus h whole square plus y minus k whole square equals to a square, where a is constant, is what? Okay. So idralli 4 options kottidare. First option is 1 plus dy by dx whole square. Okay. dy by dx whole square to the power 3 equals to a square into d square y by dx square. Next, option B is LHS is same, RHS is d square y by dx square whole square. Okay. The third option is, again, this LHS is same. Okay. No, LHS is not same. Whole cube equals to a square d square y by dx square whole square, and the option D is none of these. Okay. So here it is dy by dx whole square. Sarina.
Yes. So now this is actually very important question. Okay. So ಈ ತರ ಒಂದು ನಿಮ್ಗೆ NCERT ಅಲ್ಲಿ ಇದೆ, but not same question. Completely different question ಇರೋದು. So ಸ್ವಲ್ಪ ನೋಡೋಣ. Question ಅರ್ಥ ಮಾಡ್ಕೊಳ್ಳಿ. What is the given function x minus h whole square plus y minus k whole square equals to a square, where a square is constant. ಆಮೇಲೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೀವು ನೋಡ್ಬೋದು, ನನ್ ಆಫ್ ದೀಸ್ ಬರ್ಬೋದು, ಗೊತ್ತಿಲ್ಲ. ಆದ್ರೆ ಒಂದ್ ವೇಳೆ ಆನ್ಸರ್ ಎಕ್ಸಿಸ್ಟ್ ಆದ್ರೆ ಎಲ್ಲಾ ಕಡೆ ಎ ಸ್ಕ್ವೇರ್ ಬರ್ತಾ ಇದೆ, ಹೌದಾ? ಈಗ ನೋಡಿ, ಇಫ್ ಐ ಡೈರೆಕ್ಟ್ಲಿ ಫೈಂಡ್ ದ ಡೆರಿವೇಟಿವ್ ಆಫ್ ದಿಸ್ ಚೈನ್ ರೂಲ್ ಕಮ್ಸ್ ಹಿಯರ್. ಸೊ ಎಕ್ಸ್ ಸ್ಕ್ವೇರ್ ಇಸ್ ಲೈಕ್ 2x, and again differentiation of x minus h is 1 minus 0, plus y minus k whole square ಏನಾಗುತ್ತೆ 2 into y minus k, and differentiation of y minus k, which is y1 minus 0. a square ಏನಾಯ್ತು 0 ಆಯ್ತು, ಕರೆಕ್ಟಾ? ಸೊ ನಿಮ್ಗೆ ಇಲ್ಲಿ a square ಅನ್ನೋದು ಎಲಿಮಿನೇಟೇ ಆಗ್ಬಿಡ್ತು. ಆದ್ರೆ ಎಲ್ಲಾ ನಿಮ್ ಆಪ್ಷನ್ಸ್ ಅಲ್ಲಿ a square ಬರ್ತಾ ಇದೆ, ಹೌದಾ? ಸೊ ಹೌ ಟು ರೀಟೈನ್ a square, ವೆರಿ ಇಂಪಾರ್ಟೆಂಟ್. How to retain a square is your question. Okay, so please be very careful. This is one of the exceptional examples. Okay, ಇದು ನಿಮ್ಗೆ ಬೋರ್ಡ್ಗೂ ಹೆಲ್ಪ್ ಆಗ್ಬೋದು. ಮೋಸ್ಟ್ಲಿ ಬೋರ್ಡ್ಗೆ ನಿಮ್ಗೆ ಔಟ್ ಆಫ್ NCERT ಕೇಳಲ್ಲ, ಬಟ್ ಸ್ಟಿಲ್. Okay, so just observe here instead of doing directly. Okay, yes, we will do as usual. First I will start taking the first derivative. ಏನೇನಿದೆ, ಫಸ್ಟ್ ಡೆರಿವೇಟಿವ್ ಇದೆ, ಸೆಕೆಂಡ್ ಡೆರಿವೇಟಿವ್ ಇದೆ. Yes, so here I'll get 2x minus h, differentiation of x minus h is 1 minus 0, plus here it is 2y minus k, differentiation of y is dy by dx. ಸದ್ಯಕ್ಕೆ ನಾನು y1 ಅಂತ ಬರಿತೀನಿ, ಆಮೇಲೆ ರೀರೈಟ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ 0, ಸರಿನಾ? ಓಕೆ, ಈಗ ನೋಡಿ, a ಸ್ಕ್ವೇರ್ ಬರ್ಬೇಕಂದ್ರೆ ನಿಮ್ದು ಯಾವ ಈಕ್ವೇಶನ್ ಹೆಲ್ಪ್ ಆಗುತ್ತೆ? ಈಕ್ವೇಶನ್ 1 ಹೆಲ್ಪ್ ಆಗುತ್ತೆ. ನೀವು a ಸ್ಕ್ವೇರ್ ರೀಟೈನ್ ಮಾಡ್ಬೇಕಂದ್ರೆ ಫಸ್ಟ್ ಈಕ್ವೇಶನ್ ಬಿಟ್ಟು ನಿಮ್ಗೆ ಆಪ್ಷನ್ ಇಲ್ಲ. ಸೊ a ಸ್ಕ್ವೇರ್ ಈಕ್ವೇಶನ್ 1 ಅಲ್ಲೇ ಬರುತ್ತೆ. ಸೊ ಈಕ್ವೇಶನ್ 1 ಅಲ್ಲಿ ಏನೇನಿದೆ, ಮತ್ತೆ a ಸ್ಕ್ವೇರ್ ಅಂತೂ ಗೊತ್ತಾಯ್ತು. x ಮೈನಸ್ h ಸಿಗ್ಬೋದು, y ಮೈನಸ್ k ಫೈಂಡ್ ಔಟ್ ಮಾಡ್ಬೋದು. ಸೊ ದ್ಯಾಟ್ ವಿ ವಿಲ್ ಟ್ರೈ ಟು ಫೈಂಡ್ ಔಟ್. ಸೊ ಫ್ರಮ್ ಹಿಯರ್ ವಾಟ್ ಐಲ್ ಗೆಟ್ x minus h, here what I'll get 2y minus k, y1 equals to 0. Sarina, if I take 2 common from both sides and if I shift 2 on the other hand, what I'll get x minus h plus y minus k, y1 equals to 0. Okay, so from this I will try to find y minus k. Okay, so y minus k, y1, ಫಸ್ಟ್ ಐ ಶಿಫ್ಟ್ ದಿಸ್ ಆನ್ ದ ಅದರ್ ಹ್ಯಾಂಡ್. ಈ ತರ ಸಿಕ್ತು ನನ್ಗೆ, ಕರೆಕ್ಟಾ? ಹಾಗಾದ್ರೆ y ಮೈನಸ್ ಕೆ ಎಷ್ಟಾಗುತ್ತೆ? ದಿಸ್ ಮಚ್ ವಾಟ್ ವಿಲ್ ಗೆಟ್ y ಮೈನಸ್ ಕೆ. ಓಕೆ, ಲೆಟ್ ದಿಸ್ ಇಸ್ ಈಕ್ವೇಶನ್ 2. ಎಸ್, ಸೊ ಐ ಆಮ್ ಟ್ರೈಂಗ್ ಟು ಫೈಂಡ್ y ಮೈನಸ್ ಕೆ. ಎಸ್, ಡನ್. ಆದ್ರೆ y ಮೈನಸ್ ಕೆಗೆ ಒಂದ್ ಸೆಕೆಂಡ್. Okay, from this much I am getting, Sarina. Am I audible to everyone? Okay. Is the writing on the screen visible? Is it getting? See, now I'm writing. Whatever I'm writing, is it visible? Okay, fine. Yes. So where I stopped, here I stopped. Okay, na? Adre, yes.
but we don't want x minus h also. No, 1 second. We still want second derivative, right? We still want second derivative. 1 second. Yes. So first we will find second derivative also, because question ಅಲ್ಲಿ second derivative ಇದೆ. ಅದನ್ನ first find out ಮಾಡ್ಕೊಂಡ್ ಬಿಡೋಣ. Let this is equation 2. ಇದು ನಿಮ್ದು first derivative ಆಯ್ತು. ಇಲ್ಲಿಂದ second order derivative find ಮಾಡೋಣ. Okay. So differentiating both sides with respect to x. ಇದು 1 ಆಯ್ತು. ಇದು 0 ಆಯ್ತು. Now here product rule comes. Okay. ಏನ್ ಹೇಳುತ್ತೆ product rule? Differentiation of first term. ಯಾವುದು y minus k. y ಏನಾಯ್ತು? y1 ಆಯ್ತು. And this y1 as it is plus first term as it is, differentiation of second term. y1 ಏನಾಗುತ್ತೆ? y2 ಆಗುತ್ತೆ. ಕರೆಕ್ಟಾ? ಸ್ವಲ್ಪ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇದು 1 ಆಯ್ತು. y1 minus 0 is y1 only. y1 into y1 is y1 square. Okay. Plus what I will get here, y minus k y2. ಸರಿನಾ? ಸೊ ಈಗ ನೋಡ್ಬೋದು x minus h ಎಲಿಮಿನೇಟ್ ಆಯ್ತು. ಇದರಿಂದ y minus k ಫೈಂಡ್ ಔಟ್ ಮಾಡಕ್ಕೆ ಟ್ರೈ ಮಾಡೋಣ. So this is y2. If I shift these on the other hand, ಇದು minus of 1 plus y1 square ಆಗುತ್ತೆ. So last ಗೆ y minus k ಎಷ್ಟಾಯ್ತು? ಇಷ್ಟಾಯ್ತು. ಸರಿನಾ? ಯಾಕೆ ಆ y minus k ನ ರಿಟರ್ನ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ? ಬಿಕಾಸ್ ಈಕ್ವೇಶನ್ 1 ನಲ್ಲಿ a ಸ್ಕ್ವೇರ್ ಬೇಕು. a ಸ್ಕ್ವೇರ್ ಬೇಕಂದ್ರೆ y minus k x minus h ಬೇಕು. ಫಾರ್ ದಟ್ ರೀಸನ್. ಓಕೆ. ಸೊ ಲೆಟ್ ದಿಸ್ ಇಸ್ ದಿ ಈಕ್ವೇಶನ್ 3. ಸೊ ನಿಮ್ಗೆ ಇದರಿಂದ y minus k ಏನೋ ಸಿಗ್ತಾ ಇದೆ. ಹೌದಾ? ಓಕೆ. y minus k ಸಿಕ್ತು. ಎಲ್ಲಿಂದ ಸಿಕ್ತು? ಇಲ್ಲಿಂದ. ಸರಿನಾ? ಈಗ ಅದೇ ತರ ನಮ್ಗೆ ಯಾವ್ದು ಬೇಕು? x minus h ಕೂಡ ಬೇಕು. x minus h ಎಲ್ಲಿ ಬರ್ತಾ ಇದೆ? ಈಕ್ವೇಶನ್ 2 ನಲ್ಲಿ ಬರ್ತಾ ಇದೆ. ಈಕ್ವೇಶನ್ 2 ನಲ್ಲಿ x minus h ಇದೆ. y minus k ನಾವು ಕಂಡು ಹಿಡ್ಕೊಂಡ್ವಿ. ಕರೆಕ್ಟಾ? ಸೊ ಈಕ್ವೇಶನ್ 2 ಯೂಸ್ ಮಾಡೋಣ. ಈಕ್ವೇಶನ್ 2 ಯೂಸ್ ಮಾಡೋಣ. x minus h ಹಂಗೆ ಉಳಿತು. y minus k ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟು ಸಿಕ್ತು ನಮ್ಗೆ? 1 plus y1 square divided by y2 into y1 equals to 0 ಅಂತ ಸಿಕ್ತು. ಕರೆಕ್ಟಾ? ಸೊ ಇದರಿಂದ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಆಮೇಲೆ ನಮ್ಗೆ ಎಕ್ಸ್ ಮೈನಸ್ ಎಚ್ ಮಾತ್ರ ಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಈ ಎಂಟೈರ್ ಟರ್ಮ್ ನ ಆ ಕಡೆ ಹಾಕ್ಬಿಡೋಣ. ಎಕ್ಸ್ ಮೈನಸ್ ಎಚ್ ಸಿಗುತ್ತೆ. ಸೊ ಮೈನಸ್ ಇದ್ದಿದ್ದು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ y1 ಸ್ಕ್ವೇರ್ ಡಿವೈಡೆಡ್ ಬೈ y2 ಇಂಟು y1. ಎಸ್. ಸೊ ನಮ್ಗೆ ಏನ್ ಸಿಕ್ತು? x minus h ಕೂಡ ಸಿಕ್ತು. So let this is equation 4. So now what you do is substitute x minus h and y minus k in equation 1. Okay. So here I will take, what is your equation 1? X minus h whole square. So this is 1 plus y1 square divided by y2 into y1 x minus h whole square plus y minus k whole square. y minus k ಎಲ್ಲಿದೆ? equation 3 ಅಲ್ಲಿದೆ. So it is minus 1 plus y1 square divided by y2. ಇವಾಗ ಇದು ಸ್ಕ್ವೇರ್ ಮಾಡಿದ್ರೆ ಮೈನಸ್ ಅಂತೂ ಪ್ಲಸ್ ಆಗುತ್ತೆ. ಅಷ್ಟಂತೂ ನೆನ್ಪಿಟ್ಕೊಳ್ಳಿ. ಓಕೆ. ಈಗ ಪ್ರತಿಯೊಂದು ಟರ್ಮ್ ನ ಇಲ್ಲಿ ಸ್ಕ್ವೇರ್ ಮಾಡಿದ್ರೆ, ಸೊ ಇದು ಸ್ಕ್ವೇರ್ ಆಯ್ತು, ಇದು ಸ್ಕ್ವೇರ್ ಆಯ್ತು, ಇದು ಸ್ಕ್ವೇರ್ ಆಯ್ತು, ಪ್ಲಸ್ ಇದು ಪ್ಲಸ್ ಆಗುತ್ತೆ, ಇದು ಕೂಡ ಸ್ಕ್ವೇರ್ ಆಯ್ತು, ಇದು ಕೂಡ ಸ್ಕ್ವೇರ್ ಆಯ್ತು, ಈಕ್ವಲ್ಸ್ ಟು a ಸ್ಕ್ವೇರ್. ಹೌದಾ? ಈಗ ಡಿನಾಮಿನೇಟರ್ ಎರಡು ಕಡೆ ಸೇಮ್ ಇದೆ. ಸೊ ನಾವು ಡೈರೆಕ್ಟ್ ಆಗಿ ಇದನ್ನ ಆಡ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಡೈರೆಕ್ಟ್ ಆಗಿ ಆಡ್ ಮಾಡಿದ್ರೆ ಎರಡು ಟರ್ಮ್ ನಲ್ಲಿ ಏನ್ ಸೇಮ್ ಇದೆ? ಎರಡು ಟರ್ಮ್ ನಲ್ಲಿ 1 ಪ್ಲಸ್ y1 ಸ್ಕ್ವೇರ್ ಕಾಮನ್ ಆಗಿದೆ. ಹೌದಾ? ಸೊ ಇದನ್ನ ಕಾಮನ್ ತಕ್ಕೊಳ್ಳೋಣ. ಹಾಗಾದ್ರೆ ಫಸ್ಟ್ ಟರ್ಮ್ ನಲ್ಲಿ ಏನ್ ಉಳ್ಕೊಳ್ಳುತ್ತೆ? y1 ಸ್ಕ್ವೇರ್. ಸೆಕೆಂಡ್ ಟರ್ಮ್ ನಲ್ಲಿ ಏನ್ ಉಳ್ಕೊಳ್ಳುತ್ತೆ? 1 ಉಳ್ಕೊಳ್ಳುತ್ತೆ. LCM ಸೇಮ್ ಇದೆ, ಈಕ್ವಲ್ಸ್ ಟು a ಸ್ಕ್ವೇರ್. ಹೌದಾ? ಈಗ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. ಈಸಿಯಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ ಇಲ್ಲಿ ನೋಡಿ? 1 ಪ್ಲಸ್ y1 ಸ್ಕ್ವೇರ್ ಹೋಲ್ ಸ್ಕ್ವೇರ್, y1 ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಟು a ಸ್ಕ್ವೇರ್ y2 ಸ್ಕ್ವೇರ್. ಅಂಡ್ again this term and this term is same only. 1 plus y1 square, 1 plus y1 square. So ಇಲ್ಲಿ exponent 1 ಇದೆ, 2 ಇದೆ, ಇಲ್ಲಿ 1 ಇದೆ. ಸೊ ಇದೇನಾಗುತ್ತೆ? 1 plus y1 square whole cube.
ಯಾಕೆ 2 plus 1 and this is a square y2 square. So this is your required solution ಅಂದ್ರೆ differential equation. So just search ಇಲ್ಲಿ y1 ಅಂದ್ರೆ ಏನು dy by dx. So 1 plus dy by dx square whole cube ಎಲ್ಲೆಲ್ಲಿದೆ 1 plus dy by dx square whole cube equals to a square into y2 ಅಂದ್ರೆ d square y by dx square whole square. ಹೌದಾ? ಸೊ ಎಲ್ಲಿ ಬರ್ತಾ ಇದೆ ಆ ತರ ಆಪ್ಷನ್ ನಿಮಗೆ ಆಪ್ಷನ್ ಬಿ ನಲ್ಲಿ ಬರ್ತಾ ಇದೆ 1 plus dy1 square whole cube equals to a square into y2 square whole square, which is d square y by dx square. Okay, so this is about solutions of differential equations. Okay, so we have discussed today order and degree and solutions. Next class I will discuss methods of solving. Okay, so ದಯವಿಟ್ಟು next class ಬರೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ 3 ಮೆಥಡ್ಸ್ ಓಕೆ ಪರ್ಫೆಕ್ಟ್ ಮಾಡ್ಕೊಂಡು ಬನ್ನಿ. ಯಾವ್ದಾವ್ 3 ಮೆಥಡ್ಸ್ ಮಾಡಿದೀವಿ ನಾವು? ಒಂದು ವೇರಿಯೇಬಲ್ ಸಪರೇಬಲ್, ಕರೆಕ್ಟ್? How to find the solution, finding the solutions. One is variable separable, mattonddu homogeneous, and last one is when the equations are in this form, py equals to q or dx by dy, correct, px equals to q. So how to find the solutions? This many we have done. So before coming to next class, please practice these and come. Okay, yes, any doubts to anyone in today's session? Okay, so again keep practicing. ಅದು ಒಂದು ಮೆಥಡ್ 3D ಅಲ್ಲಿ ಒಂದು ಮೆಥಡ್ ಈ ಚಾಪ್ಟರ್ ಮುಗಿದ್ಮೇಲೆ ಹೇಳಿ, then we'll go to last chapter probability. Okay, yes, I will end the class now. If you have any doubts, you can drop a message. Okay, very good. Yes, so we will all meet in the next class. See you till then. Take care. Keep studying. Thank you. Yes, thank you.